ಸ್ನೇಹಿತರೆ, ಇದು ಭಾನುವಾರದ 2ನೇ ಅಧ್ಯಾಯ. ಹೇಗಪ್ಪ ಅಂತಂದರೆ, ಭಾನುವಾರ ನಾವು ಕಗ್ಗೆರೆನ ಮುಗಿಸ್ಕೊಂಡು, ಅಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿರುವಂತಹ ಜಾಗ, ಆ ಜಾಗನ ಮುಗಿಸ್ಕೊಂಡು, ಅಂದರೆ ಅಲ್ಲಿ ಪ್ರತಿಯೊಂದು ಸ್ಥಳನ ನೋಡಿಕೊಂಡು ನಾವು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಯಡಿಯೂರಿಗೆ ನಾವು ಪ್ರತಿ ತಿಂಗಳು ಬರ್ತೀವಿ. ಯಾಕಪ್ಪ ಅಂದರೆ ಇದು ನಮ್ಮ ಮನೆ ದೇವರು. ಹಾಗಾಗಿ ನಾವು ಪ್ರತಿ ತಿಂಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ. ಇವತ್ತು ನಾವು ಯಾಕೆ ಯಡಿಯೂರಿಗೆ ಬಂದಿರೋದು ಅಂತಂದರೆ ಒಂದು ಕಾರಣ ಇದೆ. ಹಾಗಾಗಿ ಬಂದಿದ್ದೀವಿ. ಆ ಕಾರಣ ಏನು ಅನ್ನೋದನ್ನ ನಾನು ನೆಕ್ಸ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಾವು ಯಡಿಯೂರಿಗೆ ಎಂಟ್ರಿ ಕೊಟ್ವಿ. ಸೊ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಮಹಿಮೆ ನಿಮಗೆ ಎಂಥದ್ದು ಅಂತೇಳಿ ಸುವರ್ಣವಾಹಿನಿಯಲ್ಲಿ ಒಂದು ಧಾರಾವಾಹಿನೇ ತೋರಿಸಿದ್ದಾರೆ. ಸೊ ಈಗ ಯಡಿಯೂರಿಗೆ ಬಂದ್ವಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ ನಿಮಗೆ ಯಡಿಯೂರಲ್ಲಿ ಒಂದು ಕೆರೆ ಸಿಗುತ್ತೆ. ಅದು ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿದೆ. ಏಕೆಂದರೆ ಮಳೆ ಬಂದಿರೋ ಕಾರಣ ಆ ಕೆರೆ ತುಂಬಿದೆ. ಈ ಸ್ಥಳದಲ್ಲಿ ಸ್ನಾನ ಬೇಕಾದರೂ ಮಾಡ್ಬೋದು, ಅಂದರೆ ಅಲ್ಲಿ ಸ್ನಾನ ಮಾಡೋದಕ್ಕೂ ಸಹ ಅವಕಾಶ ಇದೆ. ಸೊ ಇಲ್ಲಿ ನಾವು ನೋಡಿಕೊಂಡು ಮೊದಲನೇದಾಗಿ ತಲುಪಿದ್ದೆ ಇಲ್ಲಿ ಮುಡಿ ಕೊಡುವ ಸೇವಾ ಭವನ, ಅಂದರೆ ಮಂಡೆ ತೆಗೆಯುವ ಸೇವಾ ಭವನ ಅಂತಾರೆ. ಅಂದರೆ ನನ್ನ ಮಗಳಿಗೆ ಇವತ್ತು ಕೂದಲನ್ನು ಕೊಡ್ತಾ ಇದ್ದೀವಿ ಸ್ವಾಮಿಗೆ. ಹಾಗಾಗಿ ಸೊ ಅವಳು ಮಂಡೆ ತೆಗೆಸ್ಬೇಕಾದ್ರೆ ಹೇಗಪ್ಪ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಅಂದರೆ ತುಂಬಾ ಹತ್ಬಿಟ್ಲು. ತುಂಬ ಬೇಜಾರಾಗೋಯ್ತು. ಅವಳು ಹತ್ತಿದ್ದು ನೋಡೇ ಬೇಜಾರಾಗೋಯ್ತು. ಅವಳನ್ನು ನನ್ನ ಮೈದಾ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಇಟ್ಕೊಂಡು ಅವಳನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಯಿತು. ಆದರೂ ಅವಳು ಹತ್ತು ಸುಮ್ಮನಾಗೋಯ್ತು. ಬಟ್ ಕೂದಲೆಲ್ಲ ತೆಗೆದ್ಮೇಲೆ ಫುಲ್ಲು ರಿಲೀಫ್ ಆಗೋಗ್ಬಿಟ್ಲು. ಫುಲ್ ಆಟ ಫುಲ್ ಖುಷಿಯಾಗಿ ನಮ್ಮ ಆಂಟಿ ಜೊತೆಗೆ, ನನ್ನ ತಂಗಿ ಜೊತೆಗೆ, ನಮ್ಮ ಮನೆಯವ್ರ ಜೊತೆಗೆಲ್ಲ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿಳು. ಸೊ ನಾವು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈಗ ದರ್ಶನ ಕೊಟ್ಟಿದ್ದೀವಿ. ಸ್ನೇಹಿತರೆ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಚರಿತ್ರೆ ಏನು ಹೇಳುತ್ತಪ್ಪ ಅಂತಂದರೆ, ಸ್ನೇಹಿತರೆ, ಯಡಿಯೂರು ರಾಷ್ಟ್ರೀಯ ಹೆದ್ದಾರಿ 48 ಬೆಂಗಳೂರು ಹಾಸನ ಮತ್ತು ಮಂಗಳೂರು ರಸ್ತೆಯಲ್ಲಿದ್ದು ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯವು ರಾಜ್ಯದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿರುವಂಥದ್ದು. ದೇವಾಲಯ ಎಂದು ಕರೆಯಲಾಗಿದ್ದರೂ ಸಹ ಇದು ಗದ್ದಿಗೆ ಅಂದರೆ ಸಮಾಧಿ ರೂಪದಲ್ಲಿದ್ದು 15ನೇ ಶತಮಾನದ ಕೊನೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಶ್ರೀ ಮಹಾನ್ ವೀರಶೈವ ಮತ್ತು ಶಿಕ್ಷಕ ಲೇಖಕ ತೋಂಟದ ಸಿದ್ಧಲಿಂಗನ ನಿರ್ವಿಕಲ್ಪ ಶಿವಯೋಗ ಸಮಾಧಿಯನ್ನು ಒಳಗೊಂಡಿರುವಂಥದ್ದು. ಅವರು ಗರ್ಭಾಶಯದಿಂದ ಜನಿಸಲಿಲ್ಲ. ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆಗೆ ಆನುವಂಶಿಕ ಉತ್ತರಾಧಿಕಾರಿಗಳಿಲ್ಲದ ಶಿಶುವಾಗಿ ಕಾಣಿಸಿಕೊಂಡವರು. ಅವರು ಜೀವಿತಾವಧಿಯಲ್ಲಿ ಅವರು ತೋಟದಲ್ಲಿ 12 ವರ್ಷಗಳ ತಪಸ್ಸು ಮಾಡಿದರು ಮತ್ತು ಆದ್ದರಿಂದ ಅವರನ್ನು ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಎಂದು ಗುರುತಿಸಲಾಯಿತು. ಅವರು ಮುರಗಿ ಮಠದ ಮುಖ್ಯಸ್ಥರಾಗಿದ್ದರು ಮತ್ತು ಶಿಷ್ಯರ ದೊಡ್ಡ ಅನುಯಾಯಿಗಳನ್ನು ಸಹ ಹೊಂದಿರುವಂತಹವರು. ಕೆಲವರು ವೀರಶೈವ ನಂಬಿಕೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ. ಆದ್ದರಿಂದ ಯಡಿಯೂರನ್ನು ಜಾಗೃತ ಆಧ್ಯಾತ್ಮಿಕ ಪ್ರಜ್ಞೆಯ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಅವರು 701 ವಚನಗಳನ್ನು ಸಹ ಬರೆದು ಒಳಗೊಂಡಿರುವಂತಹ ಷಟ್ಸಲ ಜ್ಞಾನ ಸಾರಾಮೃತವನ್ನು ಸಹ ಬರೆದಿದ್ದಾರೆ. ಇದು ಸ್ಥಳಗಳನ್ನು ಅಂದರೆ ಮಾರ್ಗ ಐಕ್ಯವನ್ನು ಸಾಧಿಸಲು ಅಂದರೆ ಬೆಳಕಿನಲ್ಲಿ ತೊಡಗಿಸಿಕೊಳ್ಳಲು ಸಹ ನಿದರ್ಶಿಸುತ್ತದೆ. ಶ್ರೀ ಸಿದ್ಧಲಿಂಗೇಶ್ವರನ ಅತ್ಯಂತ ಪೂಜ್ಯ ಗದ್ದಿಗೆಯು ವಿಭೂತಿ ಮುದ್ದೆಯಾಗಿದ್ದು, ಅಂದರೆ ಸಮಾಧಿಯ ಸಮಯದಲ್ಲಿ ನಮಗಿರುವಂತಹದ್ದು. ಅದು ಲಿಂಗದ ರೂಪದಲ್ಲಿ ಮುಚ್ಚಲ್ಪಟ್ಟಿರುತ್ತದೆ. ಅದರ ಮೇಲೆ ಮುಖ್ಯ ದ್ವಾರದಲ್ಲಿ ಕಲ್ಲಿನ ಆಕೃತಿಯನ್ನು ಹೋಲುವ ಲೋಹದ ಮೆರವಣಿಗೆಯ ಚಿತ್ರವನ್ನು ಸಹ ಇರಿಸಲಾಗಿದೆ. ದೇವಾಲಯದ ಆಭರಣಗಳು, ಗಂಟೆಗಳು, ಪಾತ್ರೆಗಳು ಇತ್ಯಾದಿಗಳ ಮೇಲೆ ಕೆಲವು ಆಸಕ್ತಿದಾಯಕ ಶಾಸನಗಳು ಸಹ ಇವೆ. ಮುಸ್ಲಿಂ ದಾಳಿಯ ಸಮಯದಲ್ಲಿ ದೇವಾಲಯಕ್ಕೆ ಸೇರಿದ ಕೆಲವು ಗಂಟೆಗಳನ್ನು ಬಾವಿಗೆ ಎಸೆಯಲಾಯಿತು ಎಂದು ಹೇಳುತ್ತಾರೆ ಮತ್ತು ಮೊಹಮ್ಮದ್ ಅಮಿಲ್ದಾರ್ ಅವರು ವಶಪಡಿಸಿಕೊಂಡರು, ಆದರೆ ನಂತರ ಕಳೆದು ಹೋಗಿದೆ ಎಂದು ಹೇಳಲಾಗುತ್ತದೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಶಿವನ ಮೂರ್ತಿ ಎಂದೇ ಕರೆಯುತ್ತಾರೆ. ಶಾಶ್ವತ ಸತ್ಯವನ್ನು ಬೋಧಿಸಿದರೂ ಸಹ ಮತ್ತು ಅವರ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಅನೇಕ ಜನರಿಗೆ ಅನೇಕ ಅದ್ಭುತಗಳನ್ನು ಸಹ ಮಾಡಿರುವಂಥದ್ದು. ಜೀವನ ಮತ್ತು ಅವರ ಮೌಲ್ಯಗಳನ್ನು, ಅನಾರೋಗ್ಯ ಮತ್ತು ದುಃಖವನ್ನು ಗುಣಪಡಿಸಲು ಅವರು ಸಾಧಿಸಿದ ದೈವಿಕ ಶಕ್ತಿಯನ್ನು ಸಹ ಇಲ್ಲಿ ಪ್ರದರ್ಶಿಸುತ್ತದೆ. ಶ್ರೀ ಸಿದ್ಧಗಂಗಾ ಕ್ಷೇತ್ರವು ಬರಡು ಮತ್ತು ಬಂಜರು ಪ್ರದೇಶವಾಗಿದೆ ಎಂದು ಹೇಳಿದರು ಮತ್ತು ಸ್ವಾಮೀಜಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಜನರಿಗೆ ಪರಿಹಾರ ನೀಡುವ ಮೂಲಕ ಅವರ ಪಾದದ ಕೆಳಗಿನಿಂದ ನೀರಿನ ಚಿಲುಮೆ ಹೊರಹೊಮ್ಮಿತು
ಶ್ರೀ ಸಿದ್ಧಲಿಂಗೇಶ್ವರನ ಕುರಿತಾದ ಒಂದು ಕಥೆಯೂ ಸಹ ಯಡಿಯೂರು ಸಮೀಪದ ಕಗ್ಗೇರಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ನಾವು ನೋಡ್ಕೊಂಬಂದ್ವಿ, ಅಂದರೆ ಕಗ್ಗೇರಿಯನ್ನು ನೋಡ್ಕೊಂಬಂದಿದ್ದೀವಿ. ಅಲ್ಲಿನ ಒಂದು ಕಥೆಯನ್ನು ಸಹ ಇಲ್ಲಿ ನಾವು ಹೇಳಲಾಗುತ್ತದೆ. ಏನಪ್ಪ ಆ ಕಥೆ ಎಂದರೆ, ಅಲ್ಲಿ ಒಬ್ಬ ಸಂತನು ನಂಬೆನ್ನ ಎಂಬ ಭಕ್ತನ ಸ್ಥಳದಲ್ಲಿ ಪೂಜೆಯನ್ನು ಮಾಡಲು ಒಪ್ಪಿಕೊಂಡನು. ಪೂಜೆಯನ್ನು ವಿರೋಧಿಸಿ ಬುಡಕಟ್ಟು ಮುಖಂಡರು ದಾಳಿ ಮಾಡಿದರು. ಇದರಿಂದ ಗ್ರಾಮಸ್ಥರು ಗ್ರಾಮದಿಂದ ಓಡಿ ಹೋದರು. 12 ವರ್ಷಗಳು ಕಳೆದವು ಮತ್ತು ಸಂತನು ತನ್ನ ಆಳವಾದ ಧ್ಯಾನವನ್ನು ಮುಂದುವರೆಸಿದನು ಮತ್ತು ಅವನ ಸುತ್ತಲೂ ಸಹ ಒಂದು ಇರುವೆಗೂಡು ಬೆಳೆಯಿತು. ಕುತೂಹಲಕರವಾಗಿ ನಂಬೆಣ್ಣನ ಹಸುವು ಹಿಂಡಿನಿಂದ ದೂರ ಸರಿದು ಆ ಗೂಡಿನ ಮೇಲೆ ಕಾಲಿಟ್ಟು ಕೆಚ್ಚಲು ಮಾಡುತ್ತದೆ, ಅಂದರೆ ಹಾಲು ಕರೆಯುತ್ತದೆ. ಹಸು ಹಾಲು ಕೊಡುತ್ತಿಲ್ಲ ಎಂದು ಬೇಸರಗೊಂಡ ಗ್ರಾಮಸ್ಥರು ಅವನನ್ನು ಹಿಂಬಾಲಿಸಿಕೊಂಡು ಆ ಗೂಡನ್ನು ಒಡೆದು ತೆರೆದು ಧ್ಯಾನದಲ್ಲಿ ಮುಳುಗಿರುವುದನ್ನು ಕಂಡರು. ಅಂದರೆ ಆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಆ ಗೂಡಿನ ಒಳಗೆ ಧ್ಯಾನಸ್ಥರಾಗಿರುವುದನ್ನು ಕಂಡರು. ಸ್ನೇಹಿತರೆ, ಸ್ವಾಮೀಜಿಯವರಿಗೆ ಹಲವಾರು ಇತರ ಪವಾಡಗಳಿವೆ ಮತ್ತು ಅವರ ತಪಸ್ವಿ ಕೇಂದ್ರವು ಅದರ ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನವು ಉತ್ತರಾಭಿಮುಖವಾಗಿದ್ದು ಮತ್ತು ಇದು ಸಾಕಷ್ಟು ದೊಡ್ಡ ದ್ರಾವಿಡ ರಚನೆಯಾಗಿದೆ. ಮಹಾದ್ವಾರದ ಬಳಿ ಇರುವ ಒಂದು ಶಾಸನವು ಶಿಕ್ಷಕರ ಆಧ್ಯಾತ್ಮಿಕ ಶ್ರೇಷ್ಠತೆಯ ಬಗ್ಗೆ ಹೇಳುತ್ತದೆ. ಆದರೆ ಸಿದ್ಧಲಿಂಗನ ಜೀವನದ ದೃಶ್ಯಗಳು ಮತ್ತು ಶಿವನ ವಿವಿಧ ಲೀಲೆಗಳನ್ನು ಗೋಪುರದ ಮೇಲೆ ವರ್ಣರಂಜಿತ ಮುದ್ರಣದಲ್ಲಿ ಚಿತ್ರಿಸಲಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರ ಮತ್ತು ಅವರ ಬರಹಗಳಿಗೆ ಅತ್ಯುನ್ನತ ಪ್ರಾಮುಖ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮುಖ್ಯ ಗರ್ಭಗುಡಿಯನ್ನು ಖಾಲಿ ಮಾಡಿದ್ದರಿಂದ ನೆಲಮಾಳಿಗೆಯಲ್ಲಿ ವೀರಭದ್ರ ಸ್ವಾಮಿಯ ಸಣ್ಣ ಗುಡಿಯಿದೆ. ವೀರಭದ್ರನನ್ನು ಸಮಾನ ಗೌರವದಿಂದ ಹಿಡಿದು ಶ್ರೀ ಸಿದ್ಧಲಿಂಗೇಶ್ವರನಂತೆಯೇ ಪೂಜೆ ಸಲ್ಲಿಸಲಾಗುತ್ತದೆ. ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನವು ಜನರ ಅಣತಿಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರವನ್ನು ಸಹ ವಹಿಸುತ್ತದೆ ಎಂದು ಭಕ್ತ ವ್ಯಕ್ತಿಗಳ ಸರಣಿ ಮಾತನಾಡುತ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರನ ಉತ್ಸವ. ಸಿದ್ಧಲಿಂಗೇಶ್ವರನು ನಿರ್ವಿಕಲ್ಪ ಸನ್ನಿಧಿಯನ್ನು ತಲುಪಿದ ದಿನದ ನೆನಪಿಗಾಗಿ ದೇವಾಲಯವು ವಾರ್ಷಿಕ ಜಾತ್ರವನ್ನು 15 ದಿನಗಳ ಕಾಲ ನಡೆಸುತ್ತದೆ. ಹಿಂದೂ ಪಂಚಾಂಗದ ಅಂದರೆ ಯುಗಾದಿ ಪ್ರಾರಂಭದ 7ನೆಯ ದಿನದಂದು ಸಿದ್ಧಲಿಂಗೇಶ್ವರನ ಸಮಾಧಿಯನ್ನು ಸಾಧಿಸಲು ಜಾತ್ರವನ್ನು ನಡೆಸಲಾಗುತ್ತದೆ. ಕಾರ್ತಿಕ ಮಾಸದ ಕೊನೆಯ ದಿನವೇ ಲಕ್ಷದೀಪ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ನಾವು ಸಹಸ್ರ ರುದ್ರಾಭಿಷೇಕವನ್ನು ನೀಡುತ್ತೇವೆ. ಸಹಸ್ರ ಕಮಲ ಪೂಜೆ, ಲಕ್ಷ ಬಿಲ್ವಾರ್ಚನೆ ಪೂಜೆಯನ್ನು ಸಹ ಶ್ರಾವಣ ಮಾಸದಲ್ಲಿ ನಡೆಸಲಾಗುತ್ತದೆ ಮತ್ತು ಕುಂಭಾಭಿಷೇಕವನ್ನು ಪ್ರತಿ ಅಮಾವಾಸ್ಯೆಯಂದು ಮಾಡಿಕೊಡಲಾಗುತ್ತದೆ. ಸ್ನೇಹಿತರೆ, ಶ್ರೀ ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವಂತಹ ಹಲವಾರು ಪವಾಡಗಳು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಅದೇ ತರಹನೇ ಪ್ರತಿನಿತ್ಯ ಸಹ ಇಲ್ಲಿ ಅನ್ನದಾಸೋಹವನ್ನು ಸಹ ನಡೆಸುತ್ತಾರೆ. ಅಂದರೆ ಬರುವಂತಹ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಹಸಿವಿನಿಂದ ಹೋಗಬಾರದು ಎಂಬ ಕಾರಣಕ್ಕಾಗಿ ಇಲ್ಲಿ ಬರುವಂತಹ ಸಾವಿರಾರು ಭಕ್ತರಿಗೆ ಅನ್ನದಾಸೋಹವನ್ನು ಸಹ ನೀಡಲಾಗುತ್ತದೆ. ಸ್ನೇಹಿತರೆ ನೋಡಿ, ಒಂದೊಂದು ಕ್ಷೇತ್ರದಲ್ಲೂ ಸಹ ಒಂದೊಂದು ತರಹ ಪವಾಡಗಳು ನಡೆಯುತ್ತವೆ. ಅದೇ ತರಹ ಇಲ್ಲೂ ಸಹ ಅಂದರೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಸನ್ನಿಧಿಯಲ್ಲೂ ಸಹ ಪ್ರತಿನಿತ್ಯ ಬರುವಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯವೂ ಸಹ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಸ್ನೇಹಿತರೆ, ಹೇಳ್ತಾ ಹೋದರೆ ದಿನಗಳು ಸಾಲದು, ಪದಗಳು ಸಾಲದು, ಅಂದರೆ ಕೊನೆಯೇ ಇರೋದಿಲ್ಲ, ಅಷ್ಟು ಪವಾಡಗಳು ಇಲ್ಲಿ ನಡೆಯುವಂತಹದ್ದು. ಸೊ ನಾವು ಸಹ ಅವತ್ತು ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ನಾವು ದಾಸೋಹ ಅಂದರೆ ಇವತ್ತು ಏನು ಸ್ಪೆಷಲ್ ಮಾಡಿದ್ರು ಅಂದರೆ ಪಾಯಸ ಮಾಡಿದರು, ಅದ್ರ ಜೊತೆಗೆ ಪಲ್ಯ ಮಾಡಿದರು ಮತ್ತು ಅನ್ನ ಸಾಂಬಾರು ಮಾಡಿದರು. ಅದನ್ನು ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋದಾಗ ಪೂಜೆ ಸಲ್ಲಿಸಿ ಅಲ್ಲಿನ ಪ್ರಸಾದವನ್ನು ತಿಂದೇ ಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿನ ಊಟ ಅಷ್ಟು ರುಚಿಯಾಗಿರುತ್ತದೆ ಮತ್ತು ಆ ದಾಸೋಹನ ಸ್ವೀಕರಿಸಿದರೆ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು. ನನ್ನ ಮಗಳು ಸಹ ಪಾಯಸನ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಸೊ ಈ ಯಡಿಯೂರಿನ ಬಗ್ಗೆ ಮಾಹಿತಿಯನ್ನು ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನಿಮಗೆ ನೀಡಿದ್ದೀನಿ. ಸೊ ಕೊನೆಯದಾಗಿ ನನ್ನ ಮಗಳು ಎಲ್ಲ ಕಂಪ್ಲೀಟಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಯಡಿಯೂರು ದೇವಸ್ಥಾನನ ಮುಗಿಸಿ, ಅಂದರೆ ಇವತ್ತು ನಾವು ಬಿಡೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೆ ಒಂದು 3:30-4 o'clock ಆಗಿತ್ತು. ಕಂಪ್ಲೀಟ್ ಸಂಡೇನ ನಾವು ಇವತ್ತು ಯಡಿಯೂರಲ್ಲೇ ಕಳೆದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗೆ. ಯಾವುದೇ ಸಹ ತೊಂದರೆ ಇಲ್ಲದೇ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ರಿಟರ್ನ್ ಆದ್ವಿ. ಸೊ ನಾವು ಮನೆಗೆ ಅಂದರೆ ಬೆಂಗಳೂರಿಗೆ ಆ ಟ್ರಾಫಿಕಲ್ಲಿ ಬರೋ ಅಷ್ಟರೊಳಗೆ 8:30 ಆಗಿತ್ತು ಸ್ನೇಹಿತರೆ. ಸೊ ನೆಕ್ಸ್ಟ್ ಡೇ ಕಾನ್ಸೆಪ್ಟನ್ನ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ, ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.